ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋಂಥ ಭಾಳ ಖುಷಿ ಇರೋದು ಯಾರಿಗೆ ಅಂದರೆ ಬಿ ಜೆ ಪಿ ರಾಜ್ಯಾಧ್ಯಕ್ಷಿಗೆ. ನಿಮ್ಗೆ ಆಶ್ಚರ್ಯ ಅನ್ನಿಸ್ಬೋದು, ಸಿದ್ದರಾಮಯ್ಯವರು ರಾಜೀನಾಮೆ ಕೊಡ್ತಾರೆ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ದಿಲ್ಲಿ, ಯಾಕಂದರೆ ಒಂದು ಪಾರ್ಟಿ ಸಂಪರ್ಕ ಇದ್ದೇ ಇರ್ತದೆ. ಮೊದಲ ಫೋನ್ ಹೋಗಿದ್ದೆ ಬಿ ಜೆ ಪಿ ರಾಜ್ಯಾಧ್ಯಕ್ಷದು ಡಿ ಕೆ ಶಿವಕುಮಾರ್ಗೆ, ಅಭಿನಂದನೆ ಸಲ್ಲಿಸಿ. ನಮ್ಮ ಅಪ್ಪನ ದೋಸ್ತ ಮನೆಗೆ ಹೋದ, ನನ್ನ ಪಾರ್ಟ್ನರ ಮುಖ್ಯಮಂತ್ರಿ ಆದ. ಯಾರು? ಬಿ ಜೆ ಪಿ ರಾಜ್ಯಾಧ್ಯಕ್ಷ. ಹಾಂ, ಬಿಸ್ನೆಸ್ ಪಾರ್ಟ್ನರ್ ತವರೇ ಹೇಳ್ಯಾರಲ್ಲ ಸುವರ್ಣದಾಗ ಒಂದು ಇಂಟರ್ವ್ಯೂ ಒಳಗೆ. ಹಾಂ, ಇಲ್ಲ ಎರಡ್ರಿಗೂ ಹೋದಾರ ಬಿಡು, ಅದ್ರಾಗೇನು ಅದು ಬಿಸ್ನೆಸ್ ಪಾರ್ಟ್ನರ್ ತವರೇ ಒಪ್ಕೊಂಡಾರ ಪಾಪ. ಹೀಗಾಗಿ ಸಿದ್ದರಾಮಯ್ಯನವ್ರಿಗೆ ಆಗಿದ್ರ ಬಗ್ಗೆ ನೋಡಿ, ನಾವು ಯಾವುದೇ ಪಾರ್ಟಿಯಾಗಿರ್ಬೋದು, ಕೆಲವೊಂದು ವಿಚಾರ ಬಂದಾಗ ನಾವು ಅವರು ಇಲ್ಲಿ ಬಿಜಾಪುರಕ್ಕೆ ಬಂದಾಗನೇ ಕೆಲವೊಂದು ಮಂದಿ ಮೊನ್ನೆ ಸಿದ್ದರಾಮಯ್ಯನವ್ರ ರಾಜೀನಾಮೆ ಕೊಟ್ಟಿದ್ದು ಪಟಾಕ್ಷಿ ಹಾರಿಸಿದ್ರು. ಎದಕ್ಕೆ ಹಾರಿಸಿದ್ರು ಗೊತ್ತಿಲ್ಲ. ವಿಜಯೋತ್ಸವ ಯಾರು ಸಾಬ್ರು, ಹಿಂದೂಗಳು ಯಾರು ಆಚರಿಸಿಲ್ಲ, ಸಾಬ್ರು ಆಚರಿಸಿದ್ರು. ಒಬ್ಬ ಮುಲ್ಲಾರೇ ಸಿದ್ದರಾಮಯ್ಯ ತೆಗೆದಿದ್ದಕ್ಕೆ ಒಂದು ಸ್ಟೇಟ್ಮೆಂಟ್ ತೋರಿಸ್ರಿ, ಸಿದ್ದರಾಮಯ್ಯ ಕೋ ಹಟಾನೆ ಕೆ ಬಾದ್ ಹಮ್ ತುಮಕೋ ಸಬಕ್ ಸಿಕ್ಕಾಯಂಗೆ 28 में ಯಾರು ನನ್ನ ಮಗ ಒಬ್ಬರೇ ನನ್ನ ಮಗ ಇಟ್ಟು ಸಾಬ್ರಿಗೆ ಮಾಡಿದಾರ ಸಿದ್ದರಾಮಯ್ಯವರು. ಅದಕ್ಕೆ ಸಿದ್ದರಾಮಯ್ಯನವ್ರಿಗೆ ನಾ ಇಟ್ಟೇ ಹೇಳ್ತೀನಿ, ನಾ ಹೇಳಿದ್ದೇವೆ, ಎಷ್ಟೇ ಆಗಲಿ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಜನ, ನೀವು ಅವರಿಗೆ ಏನೇ ಮಾಡಲಿಲ್ಲ ಅಂದ್ರೂ, ಇವತ್ತು ನಾವು ಒಬ್ಬ ಲಿಂಗಾಯತರವ ಅದೀನಿ, ನಾ ಹೀನಾಯವಾಗಿ ಸಿದ್ದರಾಮಯ್ಯ ಬಗ್ಗೆ ಮಾತಾಡೋದಿಲ್ಲ. ಯಾಕಂದ್ರೆ ನನಗೂ ಅವ್ರ ಬಗ್ಗೆ ಒಂದು ರೀತಿ ಗೌರವ ಇದೆ, ಯಾಕಂದ್ರೆ ಸೀನಿಯರ್ ಲೀಡರು, ಹೆಚ್ಚು ಮುಖ್ಯಮಂತ್ರಿ ಆದವರು. ಮತ್ತು ಇನ್ನೊಂದು ಸಿದ್ದರಾಮಯ್ಯವರು ಒಳ್ಳೆ ಗುಣನೂ ಹೇಳಬೇಕಾಗ್ತದೆ, ಎಂದೂ ವೈಯಕ್ತಿಕ ದ್ವೇಷ ಮಾಡ್ತಿರಲಿಲ್ಲ. ಇವತ್ತು ನಾವು ಎಟ್ಟೇ ಟೀಕೆ ಮಾಡಲಿ, ಎಟ್ಟೇ ವಿಧಾನಸಭೆಯಲ್ಲಿ ಜಗಳಾಡಲಿ, ಆದರೆ ಮುಂದೆ ಹೊರಗೆ ಬಂದು ಆ ಯತ್ನಾಳದ ಏನಿದೆ ಫೈಲ್ ತೊಗೊಂಡು ಬಾ, ಇಂಥ ಕೆಲಸ ಮಾಡೋ ಮನುಷ್ಯ ಅಲ್ಲ. ಆದರೆ ಇನ್ನು ಮುಂದೆ ಇದು ನಡೀತದೆ, ಯಾರ್ಯಾರು ಫೈಲ್ ಅದ ಹುಷಾರಿರತ್ತೇಳಿ ವಿಜೇಂದ್ರಗೆ, ಅಶೋಕ್ಗೆ ಹೇಳಿ ನಾನು ಮಾತು ಮುಗಿಸ್ತೇನೆ.